ವಾಲ್ಮೀಕಿ ನಿಗಮದ 187 ಕೋಟಿ ಅವ್ಯವಹಾರ ಹಗರಣಕ್ಕೆ ಸಂಬಂಧಪಟ್ಟಂತೆ ನಿಗಮದ ಅಧ್ಯಕ್ಷ ಇದೇ ಮೊದಲ ಬಾರಿಗೆ ರಿಯಾಕ್ಟ್ ಮಾಡಿದ್ದಾರೆ. ನಮ್ಮ ನಾಯಕರು ಕೇಳಿದ್ರೆ ರಾಜೀನಾಮೆ ಕೊಡೋದಕ್ಕೆ ನಾನು ಸಿದ್ಧ ಅಂತ. ವಾಲ್ಮೀಕಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ 187 ಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ತಲೆದಂಡ ಫಿಕ್ಸ್. ಸರ್ಕಾರ ಮತ್ತೊಬ್ಬರ ರಾಜೀನಾಮೆ ಪಡಿತಾರ. ನಮ್ಮ ನಾಯಕರು ಸೂಚಿಸಿದರೆ ನಾನು ರಾಜೀನಾಮೆ ಕೊಡೋದಕ್ಕೆ ಸಿದ್ಧ ಅಂತ ವಾಲ್ಮೀಕಿ ನಿಗಮದ ಅಧ್ಯಕ್ಷ ಮತ್ತು ಶಾಸಕ ದದ್ದಲ್ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಆದರೆ ನಾನೇನೂ ತಪ್ಪು ಮಾಡಿಲ್ಲ, ನನಗೆ ಈ ಹಗರಣ ನಡೆದಿರೋದೇ ಗೊತ್ತಿಲ್ಲ ಅಂತಾರೆ. ಒಂದು ನಿಗಮದ ಅಧ್ಯಕ್ಷರಾಗಿ ಅದರಲ್ಲೂ ಪ್ರಮುಖವಾಗಿ ಹಣ ವರ್ಗಾವಣೆ ನನ್ನ ಗಮನಕ್ಕೆ ಬಂದಿಲ್ಲ ಅಂತಂದರೆ ಅದನ್ನು ನಂಬೋದಕ್ಕೆ ಸಾಧ್ಯನಾ ಅಂತಕ್ಕಂಥ ಒಂದು ಪ್ರಶ್ನೆ ಕೂಡ ಮೂಡುತ್ತೆ. ಎಲ್ಲರೂ ಕೂಡ ಇದೇ ರೀತಿ ಉತ್ತರ ಕೊಟ್ಟರೆ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅಂತಂದರೆ ಹಾಗಾದರೆ ಭ್ರಷ್ಟಾಚಾರ ಮಾಡಿದವರು ಯಾರು? ಶಾಸಕರ ಗಮನಕ್ಕೆ ಬಂದಿಲ್ಲ, ಸಚಿವರ ಗಮನಕ್ಕೆ ಬಂದಿಲ್ಲ, ಅಧ್ಯಕ್ಷರ ಗಮನಕ್ಕೆ ಬಂದಿಲ್ಲ, ಅವ್ರಿಗವರೇ ಎಲ್ಲ ದುಡ್ಡನ್ನು ಹಾಗಾದರೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ರ? ಅಷ್ಟೊಂದು ಅಧಿಕಾರ ಇದೆಯಾ ಅಧಿಕಾರಿಗಳಿಗೆ ಅಂತ? ಮುಂದುವರಿದಂತೆ ದದ್ದಲ್ ಅವರು ಮಾತನಾಡ್ತಾರೆ, ಇಡೀ ಪ್ರಕರಣದ ಹಿಂದೆ ದೊಡ್ಡ ಜಾಲವೇ ಇದೆ. ಸಣ್ಣವ್ರು ಯಾರು ಇಂಥ ಅಕ್ರಮ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಹಣ ವರ್ಗಾವಣೆ ನನ್ನ ಗಮನಕ್ಕೆ ಬಂದಿಲ್ಲ. 4-5 ದಿನಗಳಲ್ಲಿ ಸತ್ಯ ಹೊರಬರುತ್ತೆ. SIT, CBI ಯಾವ ತನಿಖೆ ಬೇಕಾದರೂ ಮಾಡಲಿ, ಎಲ್ಲ ಮಾಹಿತಿಗಳನ್ನು ಸಿದ್ಧ ಮಾಡಿ ಕೊಡ್ತೀನಿ ಅಂತ ಪಬ್ಲಿಕ್ ಟಿವಿಗೆ ಶಾಸಕ ಮತ್ತು ಅಧ್ಯಕ್ಷ, ನಿಗಮದ ಅಧ್ಯಕ್ಷ ದದ್ದಲ್ ಅವರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮ ಹಣ ವರ್ಗಾವಣೆಯ ತನಿಖೆಯಲ್ಲಿ ಒಂದು ಹಂತದಲ್ಲಿ ನಿಗಮದ ಅಧ್ಯಕ್ಷರು ಕೂಡ ಆಗಿರುವಂತಹ ಬಸವನಗೌಡ ದದ್ದಲ್ ಶಾಸಕರು ಅವರ ಹೆಸರು ಕೂಡ ಪ್ರಸ್ತಾಪ ಆಗಿದೆ ಅನ್ನೋದು. ಇದ್ರ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಅವರೇ ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ತಮ್ಮ ನಿಗಮದಲ್ಲಿ ಆದಂಥ ಇಷ್ಟು ದೊಡ್ಡ ಅಕ್ರಮ ಹಣ ವರ್ಗಾವಣೆ ತಮ್ಮ ಗಮನದಲ್ಲಿ ಇತ್ತಾ ಇಲ್ವಾ? ನಮ್ಮ ಗಮನದಲ್ಲಿ ಇಲ್ಲ. ಒಂದು ಪ್ರಥಮವಾಗಿ ನಮ್ಮ ಗಮನದಲ್ಲಿ ಇಲ್ಲ. ಒಂದು ಆಮೇಲೆ ನಾವು ಅಧ್ಯಕ್ಷರಾಗಿ ಫೆಬ್ರವರಿಯಲ್ಲಿ ನಾವು ಫಸ್ಟ್ ಚಾರ್ಜ್ ತಗೊಂಡ ಮೇಲೆ 5-6 ಮೀಟಿಂಗ್ ಆದ ನಂತರ ತಿರುಗಿ MCC ಕೋಡ್ ಬಂತು. ಅಲ್ಲಿಂದ ತಿರುಗಿ ಆಫೀಸುಗಳಿಗೆ ನಾವು ಯಾವುದು ಹೋಗಿಲ್ಲ ಮತ್ತು ರಿವ್ಯೂ ಮೀಟಿಂಗ್ಗಳು ಕೂಡ ನಾವು ಮಾಡಿಲ್ಲ. ಹಾಗಾಗಿ ಇಷ್ಟೊಂದು ಏನು ಅಮೌಂಟು ಹೋಗಿದೆ ಅಂತೇಳಿ ಲಾಸ್ಟ್ ಮೂಮೆಂಟಲ್ಲಿ ನಮ್ಮ ಏನು ಈಗ ಅಧಿಕಾರಿ ಒಬ್ಬರು ಚಂದ್ರಶೇಖರ್ ಅವರು ಡೆತ್ ಆಗಿದ್ದರು. ಅವರು ಆದ ನಂತರ ಈಗೇನು ಬೆಳಕಿಗೆ ಬರ್ತದೆ, ಆದ್ರೆ ಅದು ಆಗದೇ ಇದ್ದರೂ ಕೂಡ ಈಗ ನಾವು ಹೋಗಿ ಈಗ ನೀತಿ ಸಂಹಿತೆ MCC ಮುಗಿದ ತಕ್ಷಣ ಅಲ್ಲಿ ಖಂಡಿತವಾಗಿ ಹೋಗಿ ರಿವ್ಯೂ ಮೀಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ವಿಷಯಗಳನ್ನು ಹೊರಗೆ ಬರ್ತದೆ. ಒಬ್ಬರು ಅಧ್ಯಕ್ಷರಾಗಿ ತಾವು ಅಧಿಕಾರ ವಹಿಸ್ಕೊಂಡ ಮೇಲೆ ತಾವೇ ಇನ್ಚಾರ್ಜ್. ತಮ್ಮ ನಿಗಮದ ಹಣ ತಮ್ಮ ಗಮನಕ್ಕೆ ಇಲ್ಲದೆ ಹಾಗೆ ಹೇಗೆ ಹೋಗುತ್ತೆ? ಅಲ್ಲ, ಹಾಗೆ ಹೇಗೆ ಹೋಗ್ತಾರೆ. ಯಾಕಂದರೆ MCC ಕೋಡ್ ಇರುವಂಥ ಸಂದರ್ಭದಲ್ಲಿ, ನೀತಿ ಸಂಹಿತೆ ಇರುವಂಥ ಸಂದರ್ಭದಲ್ಲಿ ನಾವು ಯಾರು ಕೂಡ ರಾಜಕಾರಣಿಗಳು, MLAಗಳಿರ್ಬೋದು, ಮಂತ್ರಿಗಳಿರ್ಬೋದು, ಇನ್ನೊಬ್ರು ಇರ್ಬೋದು, ಯಾರು ಕೂಡ ಆಫೀಸುಗಳಿಗೆ ಹೋಗಂಗಿಲ್ಲ, ಅಧಿಕಾರಿಗಳನ್ನು ರಿವ್ಯೂ ಮಾಡೋಂಗಿಲ್ಲ. ಎಲ್ಲವನ್ನು ಅಧಿಕಾರಿಗಳು ರಿವ್ಯೂ ಮಾಡೋದಕ್ಕೆ ಅವ್ರಿಗೊಂದು ಏನು ಚುನಾವಣೆ ಆಯೋಗದ ಒಂದು ಸೂಚನೆಗಳಿರ್ತದೆ. ಹಾಗಾಗಿ ಎಲ್ಲವನ್ನು ಚುನಾವಣೆ ನೀತಿ ಸಂಹಿತೆ ಮುಗಿದ ಮೇಲೇ ನಮಗೆ ಅಲ್ಲಿ ಪಾತ್ರ ಹೋಗಿ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ತಮ್ಮ ಸಚಿವರ ಹೆಸರನ್ನು ಪ್ರಸ್ತಾಪ ಮಾಡಿದ್ದಾರೆ. ಅವರ ಡೆತ್ ನೋಟಲ್ಲಿ ಮೌಖಿಕವಾಗಿ ಆದೇಶ ಇತ್ತು ಸಚಿವರದು ಅಂತ, ಏನಂತಿರೋದಕ್ಕೆ? ಅಲ್ಲ, ಮೌಖಿಕವಾಗಿ ಏನೇ ಇರ್ಬೋದು, ಬಟ್ ಆದರೆ ಈಗ ಉನ್ನತ ಸಂಸ್ಥೆಗಳು ಈಗಾಗಲೇ ನಮಗೆ SIT ಅವರು ತನಿಖೆಗಳನ್ನು ನಡೀತಾ ಇದೆ. ತನಿಖೆ ಸಂಸ್ಥೆ ಈಗಾಗಲೇ SIT ಅವರು ತನಿಖೆ ಮಾಡ್ತಾ ಇದ್ದಾರೆ. ಒಂದು ಕಡೆ CBIದವರು ಕೂಡ ತನಿಖೆಯನ್ನು FIR ಮಾಡ್ಕೊಂಡಿದ್ದಾರೆ. ಈ ಎರಡೂ ಸಂಸ್ಥೆಗಳಲ್ಲಿ ಯಾರೇ ದೊಡ್ಡ ವ್ಯಕ್ತಿಗಳು ಯಾರೇ ಇದ್ದರೂ ಕೂಡ ಅದನ್ನು ಖಂಡಿತವಾಗಿ ಹೊರಗೆ ಬರ್ತದೆ. ಅದೇನು ಭಾಳಷ್ಟು ದೂರ ಹೋಗಲ್ಲ. ಇನ್ನೂ ಒಂದು 3-4 ದಿವಸ ಆಗ್ಬೋದು, ಒಂದು ವಾರದ ಒಳಗಡೆ ಸತ್ಯವನ್ನು ಹೊರಗೆ ಬರ್ತದೆ. ಸಚಿವರೊಬ್ಬರ ಕಚೇರಿಯಲ್ಲಿ ತಾವು ಸಭೆಯನ್ನು ನಡೆಸಿದ್ರಿ ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ಇಡೀ ಪ್ರಕರಣ ನಿಮ್ಮ ಗಮನದಲ್ಲಿ ಇತ್ತು ಅನ್ನುವಂಥ ಆರೋಪವನ್ನು ಕೇಳಿಬಂತು. ಅದೇ ಎಲ್ಲವನ್ನ ಈಗ ನೀವು ಮಾಧ್ಯಮಗಳಲ್ಲಿ ಹೇಳೋಂಥದ್ದೇ ನಾನು ನೋಡ್ತಾ ಇದ್ದೀನಿ. ಈಗ ಅಂಥದ್ದು ಎಲ್ಲ ಇದ್ದರೂ ಕೂಡ ಎಲ್ಲವನ್ನ ಸತ್ಯಾಂಶ ನಮ್ಮ ಏನು SIT ಸಂಸ್ಥೆಗಳು ದಕ್ಷ ಅಧಿಕಾರಿಗಳಿದ್ದಾರೆ ಅವರೆಲ್ಲವನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಏನಾದರೂ ಸತ್ಯಾಂಶ ಇದ್ದರೆ ಖಂಡಿತವಾಗಿ ನಮ್ಮೆಲ್ಲರನ್ನು ಕರೀತಾರೆ ಅವರು.
ಏನಾದರೂ ಇತ್ತಂದರೆ ಖಂಡಿತವಾಗಿ ಅವರು ಕರೀತಾರೆ, CBIದವ್ರು ಕರೀತಾರೆ, ಯಾರಾದರೂ ಕರೆದಾಗ ಕೂಡ ಸತ್ಯವನ್ನು ಹೇಳೋದಕ್ಕೆ ನಾವು ರೆಡಿ ಇರ್ತೀವಿ. ಸರ್, ಒಬ್ಬರು ನಿಗಮದ ಅಧ್ಯಕ್ಷರಾಗಿ ನನ್ನ ಗಮನಕ್ಕೆ ಬಂದಿಲ್ಲ ಅಂದರೆ ಇದು ತಮ್ಮ ವೈಫಲ್ಯ ಅಲ್ವಾ? ಅಲ್ಲ, ವೈಫಲ್ಯ ಅಂತ ಹೆಂಗಂತೀರಿ? ಈಗ ನಾವು ಈಗ MCC ಕೋಡ್ ಇರುವಂಥ ಸಂದರ್ಭದಲ್ಲಿ ಹೋಗಿ ರಿವ್ಯೂ ಮೀಟಿಂಗ್ ಮಾಡೋದಕ್ಕೆ ಅಧಿಕಾರ ಇರೋದಿಲ್ಲ. ಆಮೇಲೆ ಅದನ್ನು ಒಂದು ಯಾವುದೇ ಬಿಲ್లుಗಳ ಸೃಷ್ಟಿ ಆಗಿಲ್ಲ ಮತ್ತು ಯಾವುದೇ ನಮ್ಮ ನಿಗಮದಲ್ಲಿ ಯಾವಾಗಿರ್ತದೆ ಅಂದರೆ ಕಂಪ್ಲೀಟ್ ಪರಿಶಿಷ್ಟ ಪಂಗಡದ ಬೆನಿಫಿಷರ್ಸ್ಗಳಿಗೆ ಅಮೌಂಟ್ ಹೋಗುವಂಥದ್ದು ಮತ್ತು ಡೈರೆಕ್ಟೆಡ್ ಇಲಾಖೆಗೆ ಹೋಗುವಂಥದ್ದು. ಆ ಬೆನಿಫಿಷರ್ಸಿಗೆ ಕೂಡ ನಮ್ಮ ನಿಗಮದಿಂದ ಹೋಗಲ್ಲ, ಆಯಾ ಜಿಲ್ಲೆಗಳಿಗೆ ಹೋಗಿ ಜಿಲ್ಲೆಯಿಂದ DBT ಮುಖಾಂತರ ಪ್ರತಿಯೊಬ್ಬ ಫಲಾನುಭವಿಗೆ ಹೋಗುವಂಥ ಅನುದಾನ ಇದೆ. ಇದನ್ನು ಇಷ್ಟು ಕೋಟಿಗಟ್ಟಲೆ ಅಂತಾರಾಜ್ಯಕ್ಕೆ ಹೋಗ್ತದೆ ಮತ್ತು ಅಂತಂದರೆ ಅಂತಾರಾಜ್ಯಗಳಲ್ಲಿ ಅಂತಂದರೆ ಇದು ಯಾರು ಕೂಡ ಇಂಥ ದುಸ್ಸಾಹಸಗಳಿಗೆ ಕೈ ಹಾಕೋದಕ್ಕೆ ನಾವು ಯಾರು ಕೂಡ ಸಾಧ್ಯನೇ ಇಲ್ಲ, ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ಬೇರೆ ರಾಜ್ಯಗಳಿಗೆ ಹೋಗುವಂಥ ಅಮೌಂಟ್ ಹೋಗಿದೆ ಇದನ್ನು. ಹಾಗಾಗಿ ಸತ್ಯಾಂಶ ಎಲ್ಲಿ ಬರ್ತದೆ ಅಂದರೆ SIT ತನಿಖೆಯಲ್ಲಿ ಅದನ್ನು ಸತ್ಯಾಂಶ ಸಂಪೂರ್ಣವಾಗಿ ಮಾಹಿತಿ. ತನಿಖೆ SIT ಆಗ್ಬೋದು, CBI ನಡಿಬೋದು. ತಮ್ಮ ವಾಟ್ಸಪ್ ಚಾಟ್ ಇದೆ, ಮಾತಾಡಿದ್ದಿದೆ, ರೆಕಾರ್ಡ್ ಇದೆ, ಇವೆಲ್ಲ ಇದೆ ಅಂತ ತಮ್ಮ ವಿರುದ್ಧ ಆರೋಪ ಬಂದಿದೆ. ವಾಟ್ಸಪ್ ಚಾಟ್ ಇರ್ಬೋದು, ಕಾಲ್ ರಿಕಾರ್ಡ್ಸ್ ಇರ್ಬೋದು, ಎಲ್ಲವನ್ನ ತೆಗಿತಾರೆ. ಅವ್ರೇನು ಯಾರೂ ಬಿಡೋದಿಲ್ಲ. ನಾವು ಯಾರೇ ದೊಡ್ಡ ವ್ಯಕ್ತಿಗಳಿದ್ದರೂ ಕೂಡ ನಮ್ಮ ಸಂಸ್ಥೆಯ ಅಧಿಕಾರಿಗಳು ಖಂಡಿತವಾಗಿ ಕರೀತಾರೆ. ನಾವೇನಾದರೂ ನಮ್ಮ ಪಾತ್ರಗಳು ಇತ್ತಂದರೆ ಖಂಡಿತವಾಗಿ ಕರೀತಾರೆ. ಅದನ್ನು ನಾವು ಹೋಗಿ ಬರೋದಕ್ಕೆ ರೆಡಿ ಇರ್ತೀವಿ. ಕರೆದ್ರೆ CBI ಕರೆದ್ರೆ ತಾವು ರಾಜೀನಾಮೆ ಕೊಡಬೇಕು, ತಾವು ನೈತಿಕ ಹೊಣೆ ರಾಜೀನಾಮೆ ಕೊಡಬೇಕು, ಯಾಕೆ ಸಚಿವರು ಕೊಟ್ಟಂತೆ ಕೊಡಬೇಕು ಅಂತ BJP ಒತ್ತಾಯ ಮಾಡ್ತಾರೆ. ಅಲ್ಲ, ಕರೆಕ್ಟ್. ಈಗ ಯಾವುದು ಒಂದು ಎಳ್ಳು ಕಾಳಷ್ಟು ನಮ್ಮ ಪಾತ್ರಗಳು ಇಲ್ಲ. ಆದರೂ ಕೂಡ ನಮ್ಮ ನಾಯಕರುಗಳು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ನಮ್ಮ ನಾಯಕರುಗಳು ಹೇಳಿದರೆ ಸಹ ಖಂಡಿತವಾಗಿ ನಾವೇನು ಅದಕ್ಕೆ ಅವರು ನಾಯಕರುಗಳಿಗೆ ಮತ್ತು ಕಾನೂನುಗಳಿಗೆ ನಾವು ಯಾರು ದೊಡ್ಡವರಲ್ಲ. ಹಾಗಾಗಿ ಅಂಥ ಸಂದರ್ಭ ಬಂದರೆ ನಮ್ಮ ನಾಯಕರುಗಳು ಹೇಳಿದ್ರೆ ಖಂಡಿತ ಕೊಡ್ತೀವಿ, ಅದ್ರಾಗೇನು ಪ್ರಶ್ನೆ ಇರೋದಿಲ್ಲ. ಅಂದರೆ ತಾವೀಗ ಸಚಿವರು ನೈತಿಕ ಹೊಣೆ ಹೊತ್ತಿದ್ದೀನಿ, ನಾನು ಆಗ ಕೊಟ್ಟಿದ್ದೀನಿ, ನಾನು ಸ್ವಯಂ ಪ್ರೇರಿತ ಅಂದ್ರೆ ತಾವೇನಾರ ನಿರ್ಧಾರ ಮಾಡ್ತೀರಿ? ನನಗೆ ಗೊತ್ತಿಲ್ಲ, ಅದರದ್ದೇನಿಲ್ಲ. ಅಲ್ಲಲ್ಲ, ಯಾಕಂದರೆ ನಾವು ಇರೋ ಸತ್ಯಾಂಶನ ಹೇಳೋದಕ್ಕೆ ರೆಡಿ ಇದ್ದಾಗ ಈಗ ಅದನ್ನು ರಾಜೀನಾಮೆಯನ್ನು ಕೊಡುವಂಥ ಸಂದರ್ಭ ನಮ್ಮ ನಾಯಕರುಗಳು ಹೇಳಿದರೂ ಕೂಡ ಖಂಡಿತವಾಗಿ ಕೊಡ್ತೀವಿ. ಆಮೇಲೆ ಅಂಥ ಸಂದರ್ಭ ಬರೋದಲ್ಲಿ ಇನ್ನೂ 4-5 ದಿವಸದಲ್ಲಿ ಈಗ ಸತ್ಯಾಂಶ ಹೊರಗೆ ಬರ್ತದೆ. ನಿಮ್ಮ ಡಿಸಿಷನ್ ಕ್ಲಿಯರ್ ಇದೆ ಅಂದರೆ ನಾನು ಇದರಲ್ಲಿ ಪಾತ್ರಧಾರಿ ಅಲ್ಲ ಅಥವಾ ದುಡ್ಡು ವರ್ಗಾವಣೆ ಆಗಿದ್ದು ನನಗೆ ಗೊತ್ತೇ ಇಲ್ಲ ಅಂತ ಹೌದು, ಖಂಡಿತವಾಗಿ ಅದನ್ನು ನಾನಂತೀನಿ. ಸಂಸ್ಥೆಗಳ ಮೇಲೆ ವಿಶ್ವಾಸ ಇದೆ ಮತ್ತು ಇದು ಒಂದೇ ಅಲ್ಲ, ಈ SIT ಸಂಸ್ಥೆ ಮತ್ತು CBI ಸಂಸ್ಥೆ ಇದೆ. ಇವ್ರು ಯಾರು ಕೂಡ ಎಂಥ ದೊಡ್ಡವ್ರನ್ನ ಕೂಡ ಬಿಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರು ಅದರಲ್ಲಿ ಸತ್ಯ ಎಲ್ಲ ಬರ್ತದೆ. ಹಾಗಾಗಿ ಅದನ್ನು ಇನ್ನೂ ಒಂದು 4-5 ದಿವಸ ಆಗ್ಬೋದು, ವಾರದಲ್ಲಿ ಬರ್ತದೆ. ನಾವು ಅಧ್ಯಕ್ಷರಾಗಿ ತಮಗೊಂದು ನೈತಿಕ ಜವಾಬ್ದಾರಿ ಇರುತ್ತೆ. ನೀವು ಒಂದು ಕಂಪ್ಲೇಂಟ್ ಮಾಡಿದರೆ ಏನಾರು, ನನ್ನ ನಿಗಮದಲ್ಲಿ ನನ್ನನ್ನು ಮೀರಿ ಅಧಿಕಾರಿಗಳು ಇಂಥ ಒಂದು ಫ್ರಾಡನ್ನು ಮಾಡಿದ್ದಾರೆ ಅಂತ? ಈಗ ನಾವು ಇವತ್ತೇನು ನೀತಿ ಸಾಹಿತ್ಯ ಹೋಯ್ತಲ್ಲ, ಇವತ್ತು ನನಗೆ ದಾಖಲೆಗಳನ್ನು ಕೇಳ್ತೀನಿ, ಒಂದು ಪತ್ರಗಳನ್ನು ರೆಡಿ ಮಾಡ್ತೀನಿ. ಎಲ್ಲವನ್ನ ಪತ್ರ ಮಾಡಿ ಇವತ್ತು ದಾಖಲೆಗಳು ಮತ್ತು ನಮಗೆ ಏನೇನು ನನ್ನ ನಿಗಮದಲ್ಲಿ ಆಗಿದೆ ಆ ವ್ಯವಸ್ಥೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಗಳನ್ನು ಮತ್ತು ಈ ರೀತಿ ಯಾಕಾಗಿದೆ ಅದನ್ನು ಎಲ್ಲವನ್ನು ಕೊಡು ಅಂತೇಳಿ ಇವತ್ತು, ಯಾಕಂದರೆ ನೀತಿ ಸಹಿತ ಆದಮೇಲೆ ನನಗೆ ಒಂದು ಪಾತ್ರ ಬರ್ತದೆ. ಹಾಗಾಗಿ ಅದನ್ನು ಒಂದು ಪತ್ರವನ್ನು ಸರ್ಕಾರಕ್ಕೆ ಮಾಡ್ತೀನಿ. ಮತ್ತು ನಾವು ಪರಿಶಿಷ್ಟ ಪಂಗಡ ರಿಸರ್ವ್ ಕಾನ್ಸ್ಟಿಟ್ಯೂಷನಲ್ಲಿ ಗೆದ್ದಂಥ ವ್ಯಕ್ತಿಗಳು, ಯಾಕಂದರೆ STಯಲ್ಲಿ ರಿಸರ್ವ್ ಕಾನ್ಸ್ಟಿಟ್ಯೂಷನಲ್ಲಿ ಗೆದ್ದ ಮೇಲೆ ಆ ಸಮಾಜದ, ಇಡೀ ರಾಜ್ಯದ ಸಮಾಜದ ದುಡ್ಡನ್ನು ಇಂಥ ದುಸ್ಸಾಹಸಗಳಿಗೆ ಕೈ ಹಾಕೋದಕ್ಕೆ ಅಸಾಧ್ಯದ ಮತ್ತು ನಾವು ಯಾರು ಕೂಡ ನಿರೀಕ್ಷಕ ಸಾಧ್ಯ ಇಲ್ಲ. ಹಾಗಾಗಿ ಇದೊಂದು ಯಾವುದೋ ಒಂದು ದೊಡ್ಡ ಜಾಲ ಇದೆ. ಯಾಕಂದರೆ ಜಾಲದಲ್ಲಿ ನಿಮ್ಮ ಸಚಿವರು ಇದ್ರ ನಾವು ಯಾಕಂದರೆ ಯಾರು ಇದ್ದರು ಯಾರು ಇಲ್ಲ ಯಾರು ಅಂತೇಳಿ ಸತ್ಯ ಅಲ್ಲಿ ಸಂಸ್ಥೆಗಳೇನು SIT ಮುಂದೆ ಮತ್ತು CBIದಲ್ಲಿ ಬರ್ತದೆ. ಹಾಗಾಗಿ ಇದು ಸಣ್ಣವರು ಯಾರೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದು ಶಾಸಕರು ಕೂಡ ಆಗಿರುವಂಥ ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಕೂಡ ಆಗಿರುವಂಥ ಬಸವನಗೌಡ ದದ್ದಲ್ ಅವರು ಹೇಳ್ತಾ ಇರುವಂಥ ಮಾತು, ಇಡೀ ಪ್ರಕರಣದಲ್ಲಿ ನಂದು ಯಾವುದೇ ಪಾತ್ರ ಇಲ್ಲ, CBI ತನಿಖೆಗೂ ನಾನು ಸಹಕರಿಸ್ತೀನಿ, ನಮ್ಮ ನಾಯಕರು ಹೇಳಿದರೆ ರಾಜೀನಾಮೆ ಬೇಕಾದರೂ ಕೊಡ್ತೀನಿ, ಆದರೆ ನನ್ನ ಪಾತ್ರ ಮಾತ್ರ ಇಲ್ಲ ಅನ್ನುವಂಥದ್ದು ದದ್ದಲ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪುರುಷೋತ್ತಮ್ ಜೊತೆ ಸುಕೇಶ್, ಪಬ್ಲಿಕ್ TV, ಬೆಂಗಳೂರು. ಓಕೆ, ದದ್ದಲ್ ಅವರು ಕೆಲವೊಂದು ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರವನ್ನು ಕೊಟ್ಟಿಲ್ಲ. ಮತ್ತು ಅವರು ಬೇಕಾದಷ್ಟು ಸಮರ್ಥನೆಗಳನ್ನ ಕೊಡಬಹುದು. ಆದರೆ ನಿಗಮದ ಅಧ್ಯಕ್ಷರಾಗಿ ಹಣ ವರ್ಗಾವಣೆನೇ ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ತಕ್ಕಂಥದ್ದು ಅದು ಅಧ್ಯಕ್ಷರಾಗಿ ಅದು ಅವರ ವೈಫಲ್ಯ. ನೋಡೋಣ ಸರ್ಕಾರ ಇವರ ವಿರುದ್ಧ ಏನಾದ್ರು ಕ್ರಮ ತಗೊಳ್ಳುತ್ತಾ, ರಾಜೀನಾಮೆ ಕೇಳುತ್ತಾ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡೆಯೋಣ. ಸುಕೇಶ್, ದದ್ದಲ್ ಅವರ ಮಾತುಗಳನ್ನು ನಾನು ಕೇಳಿಸ್ಕೊಂಡೆ. ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ನೇರವಾದ ಉತ್ತರ ಅವರಿಂದ ಬರಲಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಗಮದಲ್ಲಾಗಿರ್ತಕ್ಕಂಥ ಹಣದ ವರ್ಗಾವಣೆ ನನ್ನ ಗಮನಕ್ಕೆ ಬಂದಿಲ್ಲ ಅಂತಂದರೆ ಅದು ಅವರ ವೈಫಲ್ಯ ಆಗುತ್ತೆ. ಹಾಗಾಗಿ ಈಗ ಸರ್ಕಾರ ದದ್ದಲ್ ಅವರ ರಾಜೀನಾಮೆಯನ್ನು ಕೇಳಬಹುದಾ, ಮುಂದೆ ಏನಾಗಬಹುದು ಅಂತ?
ಖಂಡಿತ ಅರವಿಂದ್, ನಾವು ಅದನ್ನೇ ಕೇಳಿದ್ವಿ. ಯಾಕಂದ್ರೆ ನೈತಿಕವಾಗಿ ನಿಮ್ಮ ಜವಾಬ್ದಾರಿ, ನೀವು ಅದನ್ನು ಹೊತ್ತು ರಾಜೀನಾಮೆ ಕೊಡ್ತೀರಾ ಅಂತಾನೆ ಕೇಳಿದ್ದವರನ್ನು ಕೂಡ. ಆದರೆ ಅವ್ರು ನನ್ನ ಗಮನಕ್ಕೆ ಬಂದಿಲ್ಲ. ಪಕ್ಷದ ನಾಯಕರು ಹೇಳಿದ್ರೆ ಮುಂದೆ ರಾಜೀನಾಮೆ ಕೊಡ್ತೀನಿ, ಆದರೆ ತನಿಖೆ ಎದುರಿಸಕ್ಕೆ ರೆಡಿ ಇದ್ದೀನಿ, CBI ಆದರೂ ಪರವಾಗಿಲ್ಲ, ತನಿಖೆ ಎದುರಿಸ್ತೀನಿ, ನನ್ನ ಪಾತ್ರ ಇಲ್ಲ ಅನ್ನುವಂಥದ್ದು ಅವ್ರು ಆಡ್ತಾ ಇರುವಂಥ ಮಾತು. ಅಥವಾ ಅವ್ರಿಗೆ ಸಂಬಂಧಪಟ್ಟಂಥ ಸಾಕ್ಷ್ಯಗಳಿದೆ, ವಾಟ್ಸಪ್ ಚಾಟ್ ಇದೆ, ಕಾಲ್ ಇದೆ ಅನ್ನುವಂಥ ವಿಚಾರಕ್ಕೂ ಕೂಡ ಆ ವಿಚಾರವೂ ಕೂಡ ನಾನು ಫೇಸ್ ಮಾಡ್ತೀನಿ, ಯಾಕಂದರೆ ನನ್ನ ಪಾತ್ರ ಎಲ್ಲೂ ಇಲ್ಲ, ಯಾಕಂದ್ರೆ ನೀತಿ ಸಂಹಿತೆ ಬಂದಿತ್ತು, ನಾನು ಅಧ್ಯಕ್ಷನಾಗ್ತಿದ್ದಂತೆ, ಹಾಗಾಗಿ ಯಾವುದೇ ಸಭೆ ನಡೆಸಕ್ಕೆ ನನಗೆ ಆಗಿರಲಿಲ್ಲ ಅನ್ನುವಂಥ ಸಮರ್ಥನೆಯನ್ನು ಅವ್ರು ಕೊಡ್ತಾ ಇದ್ದಾರೆ. ಇಷ್ಟಾಗಿಯೂ ಕೂಡ ಅವರು ಅಧ್ಯಕ್ಷರಾಗಿದ್ದಂಥವ್ರು ಅಧ್ಯಕ್ಷರ ಮಾಪ್ತಿಯನ್ನು ಮೀರಿ ನಡೆದಿದ್ದರೆ, ಅವರೇ ಏನಾದರೂ ದೂರು ದಾಖಲು ಮಾಡಿದರೆ, ನಾನು ಅಧ್ಯಕ್ಷನಾಗಿ ಅಧಿಕಾರಿಗಳು ನನ್ನನ್ನೇ ಕಣ್ತಪ್ಪಿಸಿ ಮಾಡಿದ್ದಾರೆ ಅಂತ ಮಾಡಿದ್ರೆ ಆ ದೂರು ಕೂಡ ಇದುವರೆಗೆ ಕೊಟ್ಟಿಲ್ಲ. ಆದರೆ ನೀತಿ ಸಂಹಿತೆ ಮುಗಿದಿರೋದ್ರಿಂದ ಆ ದಾಖಲೆಗಳನ್ನು, ಮಾಹಿತಿಗಳನ್ನು ಪಡೆದು ಮುಂದೆ ಯೋಚನೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಸದ್ಯಕ್ಕೆ ನಾನು ಆ ವ್ಯಾಪ್ತಿಯಲ್ಲಿ ಇಲ್ಲ, ನಾನು ತನಿಖೆಗೆ ಸಹಕರಿಸ್ತೀನಿ ಅಂತಿದ್ದಾರೆ ಹೊರತು ಅವ್ರ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುವಂಥ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಅರವಿಂದ್, ಥ್ಯಾಂಕ್ ಯು ಸುಖೇಶ್ ತಮ್ಮ ಎಲ್ಲ ಮಾಹಿತಿಗೆ. ಬಟ್ ಒಂದು ವೇಳೆ SIT ಅವರಾಗಲಿ ಅಥವಾ CBIನವರಾಗಲಿ ಏನಾದರೂ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದರೆ ದದ್ದಲ್ ಅವರನ್ನು, ಆಗಲಾದರೂ ಅಟ್ಲೀಸ್ಟ್ ಸರ್ಕಾರ ಇವರ ರಾಜೀನಾಮೆಯನ್ನು ಕೇಳುತ್ತಾ? ಯಾಕೆಂದರೆ ಸಚಿವರ ತಲೆದಂಡವೇ ಆಗಿರೋದ್ರಿಂದ ಸಹಜವಾಗಿ ನಿಗಮದ ಅಧ್ಯಕ್ಷರು ಕೂಡ ರಾಜೀನಾಮೆಯನ್ನು ಕೊಡಬೇಕಾಗಿ ಬರುತ್ತಾ? ನೋಡೋಣ ಮುಂದೇನಾಗುತ್ತೆ ಅಂತ.